ದೆಹಲಿಯಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಆಯ್ಕೆ ಕುರಿತಂತೆ ಸಭೆ ನಡೆಯುತ್ತೆ. ಸಂಜೆ 5 ಗಂಟೆ ಸುಮಾರಿಗೆ ಈ ಸಭೆ ಆರಂಭ ಆಗಲಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸಂಜೆ 5 ಗಂಟೆಗೆ ಬಿಜೆಪಿ ಚುನಾವಣಾ ಸಮಿತಿ ಮೀಟಿಂಗ್ ನಡೆಯುತ್ತೆ. ಈಗಾಗಲೇ ದೆಹಲಿಗೆ ಮಾಜಿ ಮುಖ್ಯಮಂತ್ರಿಗಳಾದ BS ಯಡಿಯೂರಪ್ಪನವರು, R ಅಶೋಕ್ ಹಾಗೆಯೇ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಬಂದಿಳಿದಿದ್ದಾರೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ. ರಾಷ್ಟ್ರೀಯ ನಾಯಕರ ಜೊತೆಗಿನ ಸಭೆಯಲ್ಲಿ ಭಾಗಿಯಾಗೋಕೆ ಆಗಮಿಸಿದ್ದಾರೆ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ಪಡೆಯೋಕೆ ನಿರಂತರ ಗಣೇಶ್ ಅವರು ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಯಡಿಯೂರಪ್ಪ, ಬೊಮ್ಮಾಯಿ, R ಅಶೋಕ್ ಭೇಟಿ ಮಾಡಿ ಮನವಿಯನ್ನ ಸಲ್ಲಿಸಿದ್ದಾರೆ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ. ಮಹತ್ವದ ಮೀಟಿಂಗ್ ಸಂಜೆ 5 ಗಂಟೆಗೆ ಆರಂಭ ಆಗುತ್ತೆ. ಚುನಾವಣಾ ಸಮಿತಿ ಮೀಟಿಂಗ್ ಇದು. ಇಲ್ಲಿ ಕರ್ನಾಟಕದ ಲೋಕಸಭೆ ಅಭ್ಯರ್ಥಿಗಳ ಭವಿಷ್ಯ ನಿರ್ಧಾರ ಆಗಲಿದೆ. ಹಾಲಿ ಸಂಸದರಿಗೆ ಟಿಕೆಟ್ ಕೈತಪ್ಪುತ್ತಾ? ಇಲ್ಲಿ ಹೊಸ ಮುಖಗಳನ್ನ ಪರಿಚಯ ಮಾಡಬಹುದಾ? ಏನಾದರೂ ಮಾಡೆಲ್ಗಳನ್ನ ತರಬಹುದಾ? ಕಳೆದ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಬೇರೆ ರಾಜ್ಯದ ಮಾಡೆಲ್ಗಳನ್ನ ತಂದು ಕರ್ನಾಟಕದಲ್ಲಿ ಪ್ರಯೋಗ ಮಾಡಿ ಬಿಜೆಪಿ ಮಕಾಡೆ ಮಲಗಿತ್ತು. ಅದೇ ರೀತಿಯಾಗಿ ಈ ಬಾರಿಯೂ ಎಕ್ಸ್ಪೆರಿಮೆಂಟ್ಗಳು ಆಗುತ್ತಾ ಎನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಗಳು ನಡೀತಾ ಇದೆ. ಹಾಗಾದ್ರೆ ಹಾಲಿ ಸಂಸದರಿಗೆ ಕೆಲವೊಂದಿಷ್ಟು ಕಾರಣಗಳನ್ನ ಕೊಟ್ಟು ಕೋಕ್ ನೀಡಬಹುದಾ? ಒಂದಷ್ಟು ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಹಾಲಿ ಸಂಸದರಿಗೆ ಟಿಕೆಟ್ ಸಿಗೋದಿಲ್ಲ ಎನ್ನುವಂಥದ್ದಾಗಿ ಇವತ್ತಿನ ಸಭೆಯಲ್ಲಿ ಆ ವಿಚಾರದ ಕುರಿತಾಗಿಯೂ ಕೂಡ ಚರ್ಚೆ ಆಗುತ್ತೆ. ಕಾದ್ ನೋಡಬೇಕಾಗುತ್ತೆ ಈ ಮೀಟಿಂಗ್ ನಲ್ಲಿ ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಇವತ್ತೇ ಬಿಜೆಪಿಯ ಮೊದಲ ಪಟ್ಟಿ ಅಂತ ಹೇಳಿದ್ರೆ ಬಿಜೆಪಿಯ ಮೊದಲ ಪಟ್ಟಿ ಬಿಡುಗಡೆ ಆಗಿದೆ. ರಾಜ್ಯದ ಯಾವ ಅಭ್ಯರ್ಥಿಗಳ ಹೆಸರು ಕೂಡ ಇದುವರೆಗೂ ಘೋಷಣೆ ಆಗಿಲ್ಲ. ಇವನ್ ನಿಟ್ಟಿನಲ್ಲಿ ಇವತ್ತಾದ್ರೂ ಎರಡನೇ ಪಟ್ಟಿ ಬಿಡುಗಡೆ ಆದ ನಂತರ ಕರ್ನಾಟಕದ ಅಭ್ಯರ್ಥಿಗಳ ಹೆಸರು ಘೋಷಣೆ ಆಗುತ್ತಾ? ಈ ರೀತಿಯಾಗಿ ಒಂದಷ್ಟು ಚರ್ಚೆಗಳು ನಡೀತಾ ಇದೆ. ಇನ್ನೊಂದು ಕಡೆಯಲ್ಲಿ ಈಗಾಗಲೇ ಕಾಂಗ್ರೆಸ್ನವರು ಕೂಡ ಮೊದಲ ಪಟ್ಟಿಯಲ್ಲಿ ಕರ್ನಾಟಕದ ಅಭ್ಯರ್ಥಿಗಳನ್ನ ಒಂದಷ್ಟು ಲೋಕಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಗುವಂತ ಚಾನ್ಸಸ್ಗಳು ಇವೆ. ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಜನಾರ್ದನ್, ಸಂಜೆ 5 ಗಂಟೆಗೆ ಬಿಜೆಪಿಯ ಚುನಾವಣಾ ಸಮಿತಿ ಮೀಟಿಂಗ್ ಆಗುತ್ತೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸದ್ಯ ಈ ಮೀಟಿಂಗ್ ನಲ್ಲಿ ಯಾವೆಲ್ಲ ಪ್ರಮುಖ ವಿಚಾರಗಳ ಕುರಿತು ಚರ್ಚೆ ಆಗಬಹುದು? ಸಂಪತ್, ಈಗಾಗಲೇ ರಾಜ್ಯ ಬಿಜೆಪಿ ನಾಯಕರೆಲ್ಲರೂ ಕೂಡ ದೆಹಲಿಗೆ ತಲುಪಿದ್ದಾರೆ. ಅದರಲ್ಲೂ ಕಮಿಟಿಯಲ್ಲಿ ಇರುವಂತಹ ಯಡಿಯೂರಪ್ಪನವರು ಕೂಡ ಅಲ್ಲಿ ದೆಹಲಿಗೆ ತಲುಪಿದ್ದಾರೆ. ಸಂಜೆ ಮೀಟಿಂಗ್ ನಡೀಲಿಕ್ಕಿದೆ. ಮೀಟಿಂಗ್ ನಲ್ಲಿ ಬಹಳ ಪ್ರಮುಖವಾಗಿ ಮೊದಲ ಪಟ್ಟಿಯನ್ನ, ರಾಜ್ಯದ ಬಿಜೆಪಿಯ ಮೊದಲ ಪಟ್ಟಿಯನ್ನ ಅಂತಿಮಗೊಳಿಸುವಂತಹ ರೀತಿಯಲ್ಲಿ ಒಂದು ಮೀಟಿಂಗ್ ಅದು ಚರ್ಚೆ ಆಗ್ಲಿಕ್ಕಿದೆ. ಒಂದಷ್ಟು ಕ್ಷೇತ್ರಗಳಲ್ಲಿ ಈಗಾಗಲೇ ಅಭ್ಯರ್ಥಿಗಳು ಫೈನಲ್ ಆಗಿದ್ದಾರೆ ಅನ್ನೋಂತ ಮಾಹಿತಿ. ಒಂದಷ್ಟು ಕ್ಷೇತ್ರಗಳಲ್ಲಿ ಒಂದಷ್ಟು ಗೊಂದಲಗಳಿದಾವೆ. ಅಂದ್ರೆ ಅಭ್ಯರ್ಥಿಗಳಿಗೆ ಯಾರಿಗೆ ಕೊಡಬೇಕು, ಕಾಂಪಿಟೇಟರ್ ಬಹಳ ಇದ್ದಾರೆ, 2-3 ಜನ ಆಕಾಂಕ್ಷಿಗಳು ಇದ್ದಾರೆ. ಅವರಲ್ಲಿ ಕೆಲವರಿಗೆ ಪ್ರಭಾವಿಗಳು ಕೂಡ ಇದ್ದಾರೆ, ಕೆಲವೊಂದು ಕಡೆಯಲ್ಲಿ ಒತ್ತಡ ಇದೆ. ಇನ್ನು ಕೆಲವರಿಗೆ ಹಾಲಿ ಇರುವಂತಹ ಸಂಸದರುಗಳಿಗೂ ಸಹಿತ ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಇಂತಹ ಕಡೆಗಳಲ್ಲಿ ಯಾವ ರೀತಿ ತೀರ್ಮಾನ ತಗೋಬೇಕು ಅನ್ನೋಂತ ಕುರಿತಾಗಿ ಚರ್ಚೆಯನ್ನ ಮಾಡ್ಲಿಕ್ಕಿದ್ದಾರೆ. ಒಂದಷ್ಟು ಕ್ಷೇತ್ರ ಅಂತಂದ್ರೆ ಮೈಸೂರಿನ ವಿಚಾರವಾಗಿಯೂ ಬಹಳ ಚರ್ಚೆ ಆಗತ್ತೆ, ಮಂಡ್ಯ ವಿಚಾರವಾಗಿಯೂ ಕೂಡ ಚರ್ಚೆ ಆಗತ್ತೆ. ಅಂದ್ರೆ ಇಲ್ಲಿ ಬಿಜೆಪಿ ನಾಯಕರ ಅಭಿಪ್ರಾಯವನ್ನ ಪಡ್ಕೊಂಡು ಹೈಕಮಾಂಡ್ ನಾಯಕರು ಈಗ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಒಂದು ಪಟ್ಟಿಯನ್ನ ಫೈನಲ್ ಮಾಡೋದಕ್ಕೋಸ್ಕರ. ಮೊದಲು ಅಮಿತ್ ಶಾ, JP ನಡ್ಡಾ ಅವರ ಜೊತೆಯಲ್ಲಿ ನಾಯಕರಲ್ಲೂ ಕೂಡ ಮಾತಾಡ್ತಾರೆ. ನಂತರದಲ್ಲಿ ಪ್ರಧಾನಿ ಮೋದಿ ಅವರ ಜೊತೆಯಲ್ಲೂ ಕೂಡ ಈ ವಿಚಾರವಾಗಿ ಚರ್ಚೆಯನ್ನ ಮಾಡ್ಲಿಕ್ಕಿದ್ದಾರೆ, ಪಟ್ಟಿಯನ್ನ ಫೈನಲ್ ಮಾಡ್ಬೇಕು ಅಂತೇಳಿ. ಕೆಲವು ಕಡೆಯಲ್ಲಿ ಇರುವಂತಹ ವಿರೋಧದ ನಡುವೆ ಯಾರಿಗೆ ಕೊಡಬೇಕು ಅಂತೇಳಿ ಬಿಜೆಪಿ ಈಗಾಗಲೇ 4-6 ಸರ್ವೆಯನ್ನ ಮಾಡ್ಕೊಂಡಿದೆ, ಆಂತರಿಕ ಸರ್ವೆಯನ್ನ ಮಾಡಿಸ್ಕೊಂಡಿದೆ. ಹಾಲಿಯಲ್ಲಿ ಇರುವಂತಹ ಅಭ್ಯರ್ಥಿಗಳು ಸಂಸದರು ಅವರಿಗೆ ಟಿಕೆಟ್ ಕೊಟ್ಟರು ಉತ್ತಮನ ಅಥವಾ ಬೇರೆ ಮುಖಗಳಿಗೆ ಅಲ್ಲಿ ಅವಕಾಶ ಕೊಟ್ಟರು ಉತ್ತಮನ, ರೇಸ್ ನಲ್ಲಿ ಅವರು 4-6 ಜನ ಏನು ಈಗಾಗಲೇ ಟಿಕೆಟ್ ಬೇಕು ತಮ್ಗೆ ಅಂತೇಳಿ ಕೇಳ್ಕೊಳ್ತಾ ಇದ್ದಾರೆ, ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಅವರ ಬಗ್ಗೆ ಅಲ್ಲಿನ ಒಪಿನಿಯನ್ ಹೇಗಿದೆ, ಬಿಜೆಪಿ ಬಗ್ಗೆ ಒಪಿನಿಯನ್ ಹೇಗಿದೆ ಒಟ್ಟಾರೆಯಾಗಿ, ಇದೆಲ್ಲ ಕುರಿತಾಗಿಯೂ ಕೂಡ ಸರ್ವೆಯಲ್ಲಿ ಮಾಹಿತಿಯನ್ನ ತರಿಸ್ಕೊಂಡಿದ್ದಾರೆ. ಇದಕ್ಕೂ ಮುಂಚಿತವಾಗಿ ಪ್ರತಿ ಲೋಕಸಭಾ ಕ್ಷೇತ್ರದ ಸ್ಥಳೀಯ ಪ್ರಮುಖರ ಜೊತೆಯಲ್ಲೂ ಕೂಡ ರಾಜ್ಯ ಬಿಜೆಪಿ ಘಟಕದವರು ಚರ್ಚೆಯನ್ನ ಮಾಡಿ ಆ ಮಾಹಿತಿಯನ್ನು ಕೂಡ ಹೈಕಮಾಂಡ್ ನಾಯಕರಿಗೆ ಕೊಟ್ಟಿದ್ದಾರೆ. ಇದೆಲ್ಲವನ್ನ ಇಟ್ಟುಕೊಂಡು ಅಳದು ತೂಗಿ ಯಾವ ಅಭ್ಯರ್ಥಿಯನ್ನ ಕಣಕ್ಕಿಳಿಸಬೇಕು ಅನ್ನೋದು ಕುರಿತಾಗಿ ಚರ್ಚೆಯನ್ನ ಮಾಡ್ಲಿಕ್ಕಿದ್ದಾರೆ. ಒಂದು ವೇಳೆ ಅಲ್ಲಿ ಆಕಾಂಕ್ಷಿಗಳು ಜಾಸ್ತಿ ಇದ್ದಲ್ಲಿ ಬೇರೆಯವರಿಗೆ ಟಿಕೆಟ್ ಕೊಟ್ಟು ಟಿಕೆಟ್ ಕೈ ತಪ್ಪದವರು ರೆಬೆಲ್ ಆಗುವಂತ ಸಾಧ್ಯತೆ ಇದೆಯಾ, ಒಟ್ಟಾಗಿ ಸಪೋರ್ಟ್ ಮಾಡಿ ಮುಂದುವರಿಲಿಕ್ಕೆ ಅವಕಾಶ ಇದೆಯಾ, ಇದೆಲ್ಲನೂ ಕೂಡ ಮಾತುಕತೆಯನ್ನ ಮಾಡ್ತಾರೆ. ಹಾವೇರಿಯಲ್ಲಿ ಈಶ್ವರಪ್ಪನವರ ಪುತ್ರನೇ ಆಕಾಂಕ್ಷಿಯಾಗಿದ್ದಾರೆ, ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ. ಅಲ್ಲಿ BC ಪಾಟೀಲ್ ಕೂಡ ಕೇಳ್ತಾ ಇದ್ದಾರೆ. ಅವರಿಬ್ಬರ ನಡುವೆಯಲ್ಲಿ ಬಸವರಾಜ ಬೊಮ್ಮಾಯಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಹೀಗಾಗಿ ಇಂತಹ ಪೈಪೋಟಿ ಬಹಳಷ್ಟು ಕ್ಷೇತ್ರಗಳಲ್ಲಿ ಕಂಡು ಬರ್ತಾ ಇದೆ. ಅದನ್ನೆಲ್ಲವನ್ನ ಕೂಡ ಚರ್ಚೆ ಮಾಡಿ ಅಂತಿಮ ನಿರ್ಧಾರವನ್ನ ತೆಗೆದುಕೋಬೇಕು. 1-2 ದಿನದಲ್ಲಿ ಪಟ್ಟಿ ಬಿಡುಗಡೆ ಮಾಡಬೇಕಾಗಿದೆ. ಯಾಕಂದ್ರೆ ದಕ್ಷಿಣ ಭಾರತದ 4 ರಾಜ್ಯಗಳ ಎಲ್ಲರ ಜೊತೆಯಲ್ಲೂ ಕೂಡ, ಪ್ರಮುಖರ ಜೊತೆಯಲ್ಲೂ ಕೂಡ ಬಿಜೆಪಿ ನಾಯಕರು ಮಾತುಕತೆಯನ್ನ ಮಾಡಿ ಮುಗಿಸಿದ್ದಾರೆ. ಈ ಭಾಗದಲ್ಲಿ ಕರ್ನಾಟಕದಲ್ಲಿ ಮೊದಲ ಪಟ್ಟಿಯನ್ನ ಬಿಡುಗಡೆ ಮಾಡಬೇಕು, ಬಿಜೆಪಿ 2ನೇ ಪಟ್ಟಿ ಬಿಡುಗಡೆ ಆಗತ್ತೆ ಒಟ್ಟಾರೆ ದೇಶದಲ್ಲಿ. ಆ ಪಟ್ಟಿ ಬಿಡುಗಡೆಗೂ ಮುನ್ನ ಎಲ್ಲಾ ನಾಯಕರ ಜೊತೆಯಲ್ಲಿ ಈಗಾಗಲೇ ಮಾತುಕತೆಯನ್ನ ಮಾಡ್ಕೊಂಡಿದ್ದಾರೆ. ಇವತ್ತು
ಇವತ್ತು ಸಂಜೆ ಕರ್ನಾಟಕದ ಮೀಟಿಂಗ್ ನಡೀತಾ ಇದೆ. ಈ ಮಾಹಿತಿಯನ್ನು ಕೂಡ ತೆಗೆದುಕೊಂಡು ನಾಳೆ ಅಥವಾ ನಾಡಿದ್ರಷ್ಟರಲ್ಲಿ ಇನ್ನೊಂದು ಪಟ್ಟಿಯನ್ನ ಬಿಜೆಪಿ ಬಿಡುಗಡೆ ಮಾಡ್ಲಿಕ್ಕಿದೆ. ಬಹಳ ಅಚ್ಚರಿಯಂತಹ ಹೆಸರುಗಳು ಕೂಡ ರಾಜ್ಯದಲ್ಲಿ ಕೆಲವು ಕ್ಷೇತ್ರಗಳಲ್ಲಿ ಬರಬಹುದು ಅನ್ನೋಂಥ ನಿರೀಕ್ಷೆಯನ್ನು ಕೂಡ ರಾಜ್ಯ ಬಿಜೆಪಿ ನಾಯಕರು ಹೇಳ್ತಾ ಇದ್ರು. ಯಾಕಂದ್ರೆ ಸಂಪತ್, ರಾಜ್ಯ ಬಿಜೆಪಿ ನಾಯಕರು ಒಂದಷ್ಟು ಹೆಸರುಗಳನ್ನ ಫೈನಲ್ ಮಾಡಿ ಲಿಸ್ಟ್ ಮಾಡಿ ಅದನ್ನ ಕಳಿಸ್ಕೊಟ್ಟಿದ್ದಾರೆ. ಆದ್ರೆ ಅವರು ಅಂದ್ರೆ ಹೈಕಮಾಂಡ್, ಬಿಜೆಪಿ ಹೈಕಮಾಂಡ್ ನಾಯಕರುಗಳ ಮನಸ್ಸಿನಲ್ಲಿ ಏನಿದೆ, ಅವರು ತೆಗೆದುಕೊಂಡಿರುವಂತಹ ಆಂತರಿಕ ವರದಿಯಲ್ಲಿ ಏನಿದೆ ಅದೆಲ್ಲವನ್ನ ಕೂಡ ತಾಳೆ ಹಾಕಿ ಕೆಲವು ಹೆಸರುಗಳನ್ನ ಬದಲಾವಣೆ ಮಾಡಿ ಕೊಡುವಂತ ಸಾಧ್ಯತೆ ಇದೆ. ಹೀಗಾಗಿ ಬಹಳ ಕುತೂಹಲ ಮೂಡಿಸಿದೆ ಇವತ್ತಿನ ಮೀಟಿಂಗ್ ನಲ್ಲಿ ಏನಾಗಬಹುದು ಅನ್ನೋಂತ ವಿಚಾರ. ಸಂಪತ್, ಜನಾರ್ದನ್, ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ರಾಜ್ಯದ ಜನರ ಕುತೂಹಲಕ್ಕೆ ಕಾರಣ ಆಗಿರೋದು ಮೈತ್ರಿ, ಜೆಡಿಎಸ್ ಬಿಜೆಪಿ ಮೈತ್ರಿ ವಿಚಾರ. ಆ ವಿಚಾರವು ಕೂಡ ಇವತ್ತು ಚರ್ಚೆ ಆಗತ್ತಾ? ಜೆಡಿಎಸ್ ನವರಿಗೆ ಎಷ್ಟು ಕ್ಷೇತ್ರವನ್ನ ಬಿಟ್ಟು ಕೊಡಬಹುದು? ಹಾಗೇನೆ ಇನ್ನೊಂದ್ ಕಡೆಯಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದ ವಿಚಾರವಾಗೂ ಚರ್ಚೆ ಆಗಬಹುದಾ? ಅಲ್ಲಿಂದ ಸುಮಲತಾ ಅವರೇ ಕಣಕ್ಕಿಳಿತಾರಾ ಅಥವಾ ಅದನ್ನ ಜೆಡಿಎಸ್ ಬಿಟ್ಟು ಕೊಡಬಹುದಾ? ಈ ವಿಚಾರ ಖಂಡಿತವಾಗಿಯೂ ಚರ್ಚೆ ಆಗತ್ತೆ. ಯಾಕಂದ್ರೆ ಮೈತ್ರಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಜೆಡಿಎಸ್ ಈಗಾಗಲೇ 4 ಕ್ಷೇತ್ರಗಳನ್ನ ಕೇಳ್ತಾ ಇದೆ ಅನ್ನೋಂತ ಮಾಹಿತಿ ಇದೆ. ಮಂಡ್ಯ, ಹಾಸನ ಅದು ಹೊರತುಪಡಿಸಿ 2 ಕ್ಷೇತ್ರಗಳನ್ನ ಕೇಳ್ತಾ ಇದೆ ಅಂತ ಹೇಳಿ ಒಂದು ಸಂದರ್ಭದಲ್ಲಿ ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ ಎಲ್ಲ ಹೆಸರುಗಳು ಕೂಡ ಪ್ರಸ್ತಾಪ ಆಗಿದ್ವು. ಇತ್ತೀಚೆಗೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಕೂಡ ಹೆಸರು ಪ್ರಸ್ತಾಪ ಆಗ್ತಾ ಇದೆ. ಅಂದ್ರೆ ಕನಿಷ್ಠ 4 ಕ್ಷೇತ್ರಗಳನ್ನ ಅವ್ರು ಪಡ್ಕೋಬೇಕು. ಬಿಜೆಪಿ ಬೆಂಬಲದೊಂದಿಗೆ 4 ಕ್ಷೇತ್ರಗಳನ್ನ ಗೆದ್ದುಕೊಂಡ್ರೆ ಜೆಡಿಎಸ್ ಇನ್ನಷ್ಟು ಪ್ರಬಲವಾಗಿ ರಾಜ್ಯದಲ್ಲಿ ಬೆಳಿಬಹುದು ಅನ್ನೋ ಲೆಕ್ಕಾಚಾರ ಜೆಡಿಎಸ್ ನಾಯಕರದ್ದು. ಆದ್ರೆ 4 ಕ್ಷೇತ್ರಗಳನ್ನ ಬಿಟ್ಟುಕೊಡ್ಲಿಕ್ಕೆ ಸಾಧ್ಯ ಇದೆಯಾ ಅನ್ನೋ ಕುರಿತಾಗಿ ಬಿಜೆಪಿ ನಾಯಕರು ಕೂಡ ತಮ್ಮ ಅಭಿಪ್ರಾಯವನ್ನ ಹೇಳಿಕ್ಕಿದ್ದಾರೆ. ಒಂದು ಮೂಲದ ಪ್ರಕಾರ ಹಾಸನ, ಮಂಡ್ಯ ಹೊರತುಪಡಿಸಿ ಇನ್ನೊಂದು ಕ್ಷೇತ್ರ ಯಾವುದಾದ್ರೂ ಬೇರೆ ಕ್ಷೇತ್ರವನ್ನ ಕೊಡಬಹುದು, ಅದು ಸಾಧ್ಯತೆ ತೀರಾ ಕಡಿಮೆ ಅನ್ನೋಂತ ಮಾಹಿತಿಯನ್ನ ಹೇಳ್ತಾ ಇದ್ದಾರೆ ರಾಜ್ಯ ಬಿಜೆಪಿ ನಾಯಕರುಗಳು. ಈ ಎಲ್ಲ ವಿಚಾರವನ್ನ ಬಿಜೆಪಿ ನಾಯಕರುಗಳು, ಹೈಕಮಾಂಡ್ ನಾಯಕರು, ಜೆಡಿಎಸ್ ನಾಯಕರ ಜೊತೆಯಲ್ಲೂ ಕೂಡ ಚರ್ಚೆಯನ್ನ ಮಾಡಿದ್ದಾರೆ, ಮಾತುಕತೆ ಮಾಡಿದ್ದಾರೆ. ಕುಮಾರಸ್ವಾಮಿ ಕೂಡ ಮೊನ್ನೆ ಅಷ್ಟೇ ಹೋಗಿ ಮತ್ತೆ ದೆಹಲಿಯಲ್ಲಿ ಮಾತುಕತೆಯನ್ನ ಮಾಡಿ ಮುಗಿಸಿ ಬಂದಿದ್ದಾರೆ. ಈಗ ಅದೆಲ್ಲವನ್ನ ಲೆಕ್ಕಾಚಾರ ಹಾಕಿ ಜೆಡಿಎಸ್ಗೆ ಎಷ್ಟು ಸೀಟ್ ಕೊಟ್ರೆ ಉತ್ತಮ, ಅಕಸ್ಮಾತ್ ಇನ್ನೊಂದ್ ಸುತ್ತಿನ ಮಾತುಕತೆಯನ್ನ ಜೆಡಿಎಸ್ ಜೊತೆ ಮಾತಾಡಿ ಆವಾಗ ಅದನ್ನ ಫೈನಲ್ ಮಾಡೋಣ ಅಂತಿದ್ರೆ ಬಹುಶಃ ಜೆಡಿಎಸ್ ಕೇಳಿರುವಂತಹ ಕ್ಷೇತ್ರಗಳನ್ನ ಪಟ್ಟಿಯನ್ನ, ಅಭ್ಯರ್ಥಿಗಳನ್ನ ಈಗ ಸದ್ಯಕ್ಕೆ ಘೋಷಣೆ ಮಾಡದೇನೆ ಇನ್ನೊಂದು ಪಟ್ಟಿ ಬಿಡುಗಡೆ ಮಾಡುವಂತ ಸಂದರ್ಭದಲ್ಲಿ ಆ ಹೆಸರನ್ನ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ. ಅದನ್ನ ಪೆಂಡಿಂಗ್ ಉಳಿಸ್ಕೊಂಡು ಮತ್ತೊಮ್ಮೆ ಇವ್ರನ್ನೆಲ್ಲ ಕರೆಸಿ, ಜೆಡಿಎಸ್ ನಾಯಕರನ್ನ ಕರೆಸಿ ಬಿಜೆಪಿ ಹೈಕಮಾಂಡ್ ಮಾತುಕತೆಯನ್ನ ಮಾಡ್ಲಿಕ್ಕಿದೆ. ಇವತ್ತಂತೂ ಖಂಡಿತ ಅವರೆಲ್ಲರ ಅಭಿಪ್ರಾಯವನ್ನ ಪಡ್ಕೊಳ್ಳುತ್ತೆ. ಮೊದಲು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಸುಮಲತಾ ಅವರ ಸ್ಪರ್ಧೆ ವಿಚಾರ ದೊಡ್ಡದಾಗಿದೆ. ಬಿಜೆಪಿಗೂ ತಲೆನೋವಾಗಿದೆ, ಆ ಕಡೆಯಲ್ಲಿ ಜೆಡಿಎಸ್ಗೂ ಕೂಡ ತಲೆನೋವಾಗಿದೆ. ಕಾರಣ ಅಂತಂದ್ರೆ ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಅವರು ಸ್ಪರ್ಧೆ ಮಾಡಿದ್ರು ಸಹಿತ ಒಂದ್ ಕಡೆಯಲ್ಲಿ ಬಿಜೆಪಿ ನೇರವಾಗಿ ಸಪೋರ್ಟ್ ಮಾಡಿರುವಂತ ಹಿನ್ನೆಲೆಯಲ್ಲಿ ಬಹಳ ದೊಡ್ಡ ಯಶಸ್ಸನ್ನ ಅವರು ಕಂಡಿದ್ರು. ಆದ್ರೆ ಈ ಬಾರಿ ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ರೆ ಇದು ಬಿಜೆಪಿ ಅಭ್ಯರ್ಥಿ ಅಥವಾ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಗೆ ಬಹಳ ದೊಡ್ಡ ಹಿನ್ನಡೆ ಆಗುವಂತ ಲಕ್ಷಣಗಳು ಕೂಡ ಇದೆ. ಒಂದಷ್ಟು ಓಟ್ಗಳನ್ನ ಅವ್ರು ಹೊಡೆದ್ರೆ ಕಾಂಗ್ರೆಸ್ಗೆ ಇದರ ಲಾಭ ಆಗುವಂತ ಸಾಧ್ಯತೆನೇ ಹೆಚ್ಚಿರತ್ತೆ. ಈ ಕಾರಣಕ್ಕಾಗಿ ಸುಮಲತಾ ಅವರನ್ನ ಮನವೊಲಿಸುವಂತ ಪ್ರಯತ್ನ ಅಥವಾ ಜೆಡಿಎಸ್ ಇಂದ ಆ ಕ್ಷೇತ್ರವನ್ನ ಜೆಡಿಎಸ್ ಕೊಡದೇನೆ ಸುಮಲತಾ ಅವರಿಗೆ ಕೊಡುವಂತ ವಿಚಾರ ಇದೆಲ್ಲವೂ ಕೂಡ ಚರ್ಚೆ ಆಗತ್ತೆ. ಈಗ ಒಂದ್ ಸದ್ಯಕ್ಕಿರುವ ಮಾಹಿತಿ ಪ್ರಕಾರ ಸುಮಲತಾ ಅವರಿಗೆ ಬಿಜೆಪಿಯಿಂದ ಟಿಕೆಟ್ ಕೊಡಲ್ಲ ಅಂತೇಳಿ. ಯಾಕಂದ್ರೆ ಅವರು ಬಿಜೆಪಿಯಲ್ಲಿ ಬೆಂಬಲವನ್ನ ಘೋಷಿಸಿದ್ದಾರೆ ಬಿಜೆಪಿಗೆ ಹಿಂದೆ, ಆದ್ರೆ ಬಿಜೆಪಿ ಸದಸ್ಯರಾಗಿ ಅವರು ಗುರುಸ್ಕೊಂಡಿಲ್ಲ. ಈ ಕಾರಣಕ್ಕಾಗಿ ಪಟ್ಟಿಯಲ್ಲಿ ಅವರ ಹೆಸರನ್ನ ಕೂಡ ಸೇರಿಸಿಲ್ಲ ಈವರೆಗೆ ಅನ್ನೋಂತ ಮಾಹಿತಿ ಇದೆ. ಆದಾಗ್ಯೂ ಇದೆಲ್ಲವನ್ನ ಯೋಚನೆ ಮಾಡಿ ಮುಂದೆ ಚುನಾವಣೆ ಸಂದರ್ಭದಲ್ಲಿ ಮತ್ತೆ ಯಾವುದೇ ರೀತಿಯಲ್ಲಿ ದೊಡ್ಡ ಸಂಘರ್ಷಕ್ಕೆ ಕಾರಣ ಆಗದೆ ಇದ್ದ ಹಾಗೆ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನ ಬಹಳ ಸುಲಭವಾಗಿ ಜೆಡಿಎಸ್ಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡ್ಕೊಂಡ ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ಚರ್ಚೆಯನ್ನ ಮಾಡ್ಲಿಕ್ಕಿದ್ದಾರೆ. ಇಲ್ಲಿ ಸುಮಲತಾ ಅವರನ್ನ ಸಮಾಧಾನ ಮಾಡ್ಲಿಕ್ಕೆ ಯಾವ ಸೂತ್ರವನ್ನ ಅನುಸರಿಸ್ತಾರೆ ಅನ್ನೋದು ಬಹಳ ಪ್ರಮುಖವಾದದ್ದು. ಸಂಪತ್, ಥ್ಯಾಂಕ್ ಯು ಜನಾರ್ದನ್ ಹೆಬ್ಬಾರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.